ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಹಳ್ಳಿಕಾರ ಒಡೆಯ ಎಂದೇ ಪ್ರಸಿದ್ಧಿ ಪಡೆದಿರುವ ವರ್ತೂರ್ ಸಂತೋಷ್ ಅವರು ಈ ಬಾರಿ ಬಿಗ್ ಬಾಸ್ 10ರ ಸ್ಪರ್ಧಿಯಾಗಿದ್ದರು ಮತ್ತು ಶೋನಲ್ಲಿ ಫಿನಾಲೆ ತಲುಪಿ 4ನೇ ವಿನ್ನರ್ ಅಪ್ ಆಗಿ ಎನಿಸಿಕೊಂಡಿದ್ದರು. ಆದರೆ ಈ ನಡುವೆ ಅವರನ್ನು ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಜೈಲಿಗೂ ಕಳುಹಿಸಲಾಗಿತ್ತು. ಇದೀಗ ಹುಲಿ ಉಗುರು ಪ್ರಕರಣ ಪುನಃ ಸದ್ದು ಮಾಡುತ್ತಿದೆ. ಅದಕ್ಕೆ ಕಾರಣವಾಗಿದ್ದು ನಟ ಜಗ್ಗೇಶ್ ನೀಡಿರುವ ಆ ಒಂದು ಹೇಳಿಕೆ. ನವರಸ ನಾಯಕ್ ಜಗ್ಗೇಶ್ ಅವರು ಇತ್ತೀಚೆಗೆ ರಂಗನಾಯಕ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಯಾವನೋ ಕಿತ್ತೋದ್ ನನ್ ಮಗ ರಿಯಲ್ ಆಗಿ ಉಗುರು ಹಾಕಿಕೊಂಡು ಯಾವುದೋ ಟಿವಿಯಲ್ಲಿ ತಗಲಾಕೊಂಡ ಎಂದು ಹೇಳಿಕೆ ನೀಡಿದ್ದರು. ಆದರೆ ಈ ರೀತಿ ಟಿವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಅರಣ್ಯಾಧಿಕಾರಿಗಳಿಂದ ಬಂಧನಕ್ಕೆ ಒಳಪಟ್ಟದ್ದು ಯಾರೆಂದು ಎಲ್ಲರಿಗೂ ಗೊತ್ತು. ಹೌದು, ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದಕ್ಕಾಗಿ ವರ್ತೂರ್ ಸಂತೋಷ್ ಅವರನ್ನು ಬಂಧಿಸಲಾಗಿತ್ತು. ಸುದೀಪಣ್ಣನ ಹತ್ರ ಕೆಲವೊಂದನ್ನು ನಾನು ಕಲಿತಿದ್ದೇನೆ. ಸುದೀಪಣ್ಣ ಒಂದು ಮಾತು ಹೇಳ್ತಾರೆ, ವರ್ತೂರ್ ಅವರೇ ಎಲ್ಲ ಐಟಮ್ನಲ್ಲೂ ಮಾತನಾಡಬೇಕು ಅಂತೇನಿಲ್ಲ, ಕೆಲವು ಸಲ ಮಾತನಾಡದೆ ಸುಮ್ಮನೆ ಇದ್ರೆ ಸಾಕು, ಆ ಮೌನವೇ ಉತ್ತರ ನೀಡುತ್ತದೆ ಅಂತ ಹೇಳಿದ್ದಾರೆ. ಕೆಲವು ಸಂದರ್ಭ ಜಾಗಗಳಲ್ಲಿ ಮಾತ್ರ ಮಾತನಾಡಬೇಕು. ಒಂದು ತೂಕವನ್ನು ಅಳೆಯಬೇಕಾದರೆ ತೂಕಕ್ಕೆ ಸರಿ ತೂಕ ಇರಬೇಕು ಎಂದು ವರ್ತೂರ್ ಸಂತೋಷ್ ಅವರು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಕಸ್ತೂರಿ ವಾಹಿನಿ ಕನ್ನಡ ವಾಹಿನಿ.